ನಮಸ್ಕಾರ. ಈ ವಿಡಿಯೋ ಪವನ್ ಕಲ್ಯಾಣ್ ಸರ್ ನಿಮ್ಗೋಸ್ಕರನೇ. ದಯವಿಟ್ಟು ನೀವು ಆದಷ್ಟು ಬೇಗ ನಮ್ಮ ಜನಸೇನಾ ಪಕ್ಷನ ಕರ್ನಾಟಕಕ್ಕೆ ತನ್ನಿ. ನಮ್ಮಂತ ಯೂತ್ಸ್ ರಾಜಕೀಯಕ್ಕೆ ಬರಬೇಕು, ಜನಕ್ಕೆ ಒಳ್ಳೇದ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದೀವಿ. ಅಂದ್ರೆ ನಾನೇನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಜನರಿಗೋಸ್ಕರ. ಸುಮಾರು ಜನ ಇದಾರೆ, ಆದ್ರೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಸರ್. ಯಾಕೆ ಅಂದ್ರೆ ಇಲ್ಲಿ ನಡೀತಾರೋ ಭ್ರಷ್ಟಾಚಾರ, ಅನಾಚಾರ ಸದಾ ನೋಡ್ತಾನೆ ಇದೀವಿ. ಬದಲಾಗ್ತಿಲ್ಲ. ಯಾಕಂದ್ರೆ ನಮ್ಗೆ ಪಾಲಿಟಿಕ್ಸ್ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ. ನಿಮ್ ಪಕ್ಷ ಬರೋವರೆಗೂ ಧ್ವನಿ ಎತ್ತುತ್ತಾ ಇದೀವಿ. ಅದೇ ಧ್ವನಿಗೆ ಶಕ್ತಿಯಾಗಿ ನೀವು ಬನ್ನಿ. ನಿಮ್ ಜೊತೆ ನಾವು ಕೈ ಜೋಡಿಸಬೇಕು ಅಂತ ಆಸೆ ಇದೆ. ದಯವಿಟ್ಟು ನೀವು ಕರ್ನಾಟಕಕ್ಕೆ ನಿಮ್ ಪಕ್ಷ ಆದಷ್ಟು ಬೇಗ ಬರ್ಲಿ. ನಾವೆಲ್ಲ ನಿಂತ್ಕೊಂಡು ಜನಕ್ಕೆ ಒಳ್ಳೇದ್ ಮಾಡಬೇಕು. ನಾವು ನಿಮ್ ತರನೇ ಸರ್. ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಮನೆಗೆ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಆ ಮೈಂಡ್ ಸೆಟ್ ಅಲ್ಲಿ ಈಚೆ ಬಂದಿರ್ತೀವಿ. ಇದ್ವಿ ಹೋದ್ವಿ. ಜನಕ್ಕೆ ಒಳ್ಳೇದ್ ಮಾಡಬೇಕು, ಈ ದೇಶಕ್ಕೆ ನಮ್ದೇನೋ ಒಂದು ಕೊಡುಗೆ ಇರಬೇಕು ಅಂತಾನೆ ಈಚೆ ಬರ್ತೀವಿ. ಈ ಜನಕ್ಕೋಸ್ಕರ ಓಡಾಡ್ತಾ ಇದೀವಿ, ಫೈಟ್ ಮಾಡ್ತಾ ಇದೀವಿ. ಆದ್ರೆ ನಮ್ ಕೈಲಿ ಒಂದು ಅಧಿಕಾರ ಇಲ್ಲ ಅಂದ್ರೆ ಇದು ಬದಲು ಮಾಡಕ್ಕಾಗಲ್ಲ ಅಂತ ನಂಗೆ ಅರ್ಥ ಆಗ್ತಿದೆ ಸರ್. ನಾನೇನೋ ನಿಮ್ಮ ಅಭಿಮಾನಿಯಾಗಿ ನಾನು ನಿಮ್ಮನ್ನು ಕರೀತಾ ಇಲ್ಲ. ಈ ಸಮಾಜದಲ್ಲಿ ಒಂದು ಕಳಕಳಿ ಇರುವಂತ ವ್ಯಕ್ತಿ, ಈ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅನ್ನೋ ವ್ಯಕ್ತಿ. ನಾನು ಕರ್ನಾಟಕದಲ್ಲಿ ಕೂತ್ಕೊಂಡು ನಿಮ್ಗೆ ಒಂದು ಕರೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಕರ್ನಾಟಕದಲ್ಲಿ ಆದಷ್ಟು ಬೇಗ ನೀವು ಶುರು ಮಾಡಿ ಸರ್. ನಾವೆಂತವ್ರಿಗೂ ಹೆದರೋರಲ್ಲ. ಈ ಜೀವ ಹೋಗೋದ್ರೊಳಗೆ ಜನಕ್ಕೆ ನಿಮ್ ಪಕ್ಷದಲ್ಲಿ ನಿಂತ್ಕೊಂಡು ಏನಾದ್ರು ಒಳ್ಳೇದ್ ಮಾಡಬೇಕು ಅನ್ನೋ ಆಸೆ ತುಂಬಾ ಇದೆ. ದಯವಿಟ್ಟು ನೀವು ಆದಷ್ಟು ಬೇಗ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಜೈ ಹಿಂದ್.